ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಒಂದು ಅದ್ಭುತ ಸ್ಟೋರಿಯನ್ನು ನಿಮ್ಗೆ ಹೇಳ್ತೀನಿ. ಇದು ಗುಪ್ತ ನಿಧಿ. ಒಂದು ಹಳ್ಳಿ ಇತ್ತು, ಅಲ್ಲಿ ಒಂದು ಬಂಗ್ಲೆ ಕೂಡ ಇತ್ತು, ಭಯಾನಕ ಬಂಗಲೆ. ಯಾರು ಅಲ್ಲಿ ಓಡಾಡೋದಕ್ಕೆ ತುಂಬ ಹೆದರ್ಕೋತಿದ್ರು. ಹ, ಎಂಥ ಶಬ್ದ ಕೇಳೋಕೆ ಭಯ ಆಗ್ತಿದೆ. ಆ ಬಂಗ್ಲೆ ಸುತ್ತ ಮಕ್ಕಳು ಹೆಂಗಸರು ಯಾರೂ ಹೋಗ್ತಿರಲಿಲ್ಲ, ಹೆದರ್ಕೋತಾ ಇದ್ರು. ಆದರೆ ಆ ಹಳ್ಳಿನಲ್ಲಿ ಒಬ್ಬ ಬುದ್ಧಿವಂತ ಹುಡುಗ ಇದ್ದ. ಅವನ ಹೆಸರೇ ಅರ್ಜುನ್. ಅವನು ಆ ಬಂಗ್ಲೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತ ಹೇಳಿ ತಯಾರಾಗ್ತಾನೆ. ಮತ್ತೆ ಆ ಬಂಗ್ಲೆ ಹತ್ರ ಹೋಗ್ತಾನೆ. ಆ ಬಂಗ್ಲೆಯ ಬಾಗಿಲು ಓಪನ್ ಮಾಡ್ತಾನೆ. ಆ ಓಪನ್ ಆದಮೇಲೆ ಆ ಬಂಗ್ಲೆ ಒಳಗಡೆ ಧೂಳು ತುಂಬಿದ ಕೊಠಡಿಗಳಿರ್ತವೆ. ಅದನ್ನು ನೋಡ್ತಾನೆ. ಕತ್ಲೆ ಕಾಣಲ್ಲ, ಗೋಡೆಗಳ ಮೇಲೆ ವಿಚಿತ್ರ ಅಕ್ಷರಗಳಿರ್ತವೆ, ವಿಚಿತ್ರ ಕಾಣುತ್ತೆ. ಹಾಗೆ ಮುಂದೆ ಹೋಗ್ತಾನೆ, ಧೈರ್ಯ ಮಾಡ್ತಾನೆ, ಹೆದರ್ಕೊಳ್ಳಲ್ಲ, ಹೇಗಾದರೂ ಮಾಡಿ ಕಂಡುಹಿಡಿಬೇಕು ಅಂತ. ಹಾಗೆ ಮುಂದೆ ಹೋಗ್ತಾನೆ, ಅಲ್ಲೊಂದು ದೊಡ್ಡ ಪೆಟ್ಟಿಗೆ ಇರುತ್ತೆ. ಆ ಪೆಟ್ಟಿಗೆಯನ್ನು ಓಪನ್ ಮಾಡ್ತಾನೆ. ಅದರೊಳಗಡೆ ಒಂದು ಕೀ ಇರುತ್ತೆ, ಒಂದು ಲೆಟ್ರ್ ಕೂಡ ಇರುತ್ತೆ. ಅಂದರೆ ಆ ಬಂಗಲೆಯ ಮ್ಯಾಪ್, ಅದರಲ್ಲಿ ಏನಿದೆ ಅಂತ ತಿಳ್ಕೊಂಡು ಆ ನಕ್ಷೆಯ ಮುಖಾಂತರ ನೆಲಮಾಳಿಗೆಯನ್ನು ಓಪನ್ ಮಾಡ್ತಾನೆ. ಆದರೆ ಅಲ್ಲೊಂದು ಆಶ್ಚರ್ಯ ಕಾದಿತ್ತು. ಏನಪ್ಪ ಅಂದರೆ, ಆ ಓಪನ್ ಮಾಡ್ತಿದ್ದಾಗೆ ಅವನು ಸಿಕ್ಕಿದ್ದು ಬಹುದೊಡ್ಡ ನಿಧಿ. ಅಲ್ಲೊಂದು ಪತ್ರ ಇರುತ್ತೆ, ಅದನ್ನು ಓದ್ತಾನೆ. ಅದರಲ್ಲಿ ಏನು ಬರೆದಿರುತ್ತೆ ಅಂದರೆ, ಈ ನಿಧಿ ಹಾಳಾಗಬಾರ್ದು, ಒಳ್ಳೆಯದಕ್ಕೆ ಬಳಸಬೇಕು ಅಂತ ಬರೆದಿರುತ್ತೆ. ಅದಕ್ಕೆ ಅವನೇನು ಮಾಡ್ತಾನೆ, ಸರ್ಕಾರಕ್ಕೆ ಫೋನ್ ಮಾಡಿ ಇಲ್ಲೊಂದು ನಿಧಿ ಇದೆ, ಇದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾನೆ. ಸರ್ಕಾರದವ್ರು ಬರ್ತಾರೆ, ನಿಧಿಯನ್ನು ತಗೋತಾರೆ. ನಂತರ ಅರ್ಜುನ್ಗೆ ಪ್ರಶಂಸೆಯನ್ನು ನೀಡ್ತಾರೆ, ಗೌರವಿಸ್ತಾರೆ. ಹೀಗೆ ಈ ಕತೆ ಮುಂದುವರಿಯುತ್ತೆ. ಇಲ್ಲಿಗೆ ಜನ ಶಾಂತವಾಗ್ತಾರೆ. ನಂತರ ಎಲ್ಲರೂ ನೆಮ್ಮದಿಯಿಂದ ಜೀವನ ಮಾಡ್ತಾರೆ. ಇದು ಆ ಬಂಗಲೆಯ ರಹಸ್ಯ. ಧನ್ಯವಾದಗಳು.